ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ DRDO ಕೆಲಸ ಹುಡುಕ್ತಾ ಇದ್ದೀರಾ ಆ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈಗ ಹೊಸದಾಗಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. DRDO ಸೈಂಟಿಸ್ಟ್ ಬಿ ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ, ಅಥವಾ DRDO ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ. ಓಕೆನಾ? ಸೊ 152 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೊ ಇದು ಯಾವ್ಯಾವ ಪೋಸ್ಟ್, ಏನ್ ಎಲಿಜಿಬಿಲಿಟಿ, ಯಾವತ್ ಲಾಸ್ಟ್ ಡೇಟು, ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಡಾಕ್ಯುಮೆಂಟ್ಸ್ ಏನ್ ಬೇಕು, ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ನ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಗೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು. ಅದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ? ಸೊ ನೋಡಿ, 152 ಪೋಸ್ಟ್ ಇದಾವೆ. DRDO RAC. ಓಕೆನಾ? RAC ಅಂದ್ರೆ ರಿಕ್ರೂಟ್ಮೆಂಟ್ ಅಂಡ್ ಅಸೆಸ್ಮೆಂಟ್ ಸೆಂಟರ್, DRDO. ಓಕೆನಾ? ಸೊ ಅವರು ಕರೆದಿರುವಂತದ್ದು 56,000 ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲರಿ ಸ್ನೇಹಿತರೆ ಇದು. ಓಕೆನಾ? ಸ್ಟಾರ್ಟಿಂಗ್ ಸ್ಯಾಲರಿ 56,100 ರೂಪಾಯಿ. ಓಕೆನಾ? ಸೊ ಲಾಸ್ಟ್ ಡೇಟ್ ಬಂದು 4 ಜುಲೈ ಲಾಸ್ಟ್ ಡೇಟ್ ಇದೆ. ಸೈಂಟಿಸ್ಟ್ ಬಿ ಪೋಸ್ಟ್ ಗಿದೆ ಸ್ನೇಹಿತರೆ. ಆಲ್ ಓವರ್ ಇಂಡಿಯಾದಲ್ಲಿ R&D ವರ್ಕ್ ನ ನೀವು ಮಾಡೋದಕ್ಕೋಸ್ಕರ. ಓಕೆನಾ? ಡಿಗ್ರಿ ಮತ್ತೆ ಪೋಸ್ಟ್ ಡಿಗ್ರಿ ಮಾಡಿರೋರು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ? ಸೊ ನೋಡಿ, ಆಲ್ ಓವರ್ ಇಂಡಿಯಾ ಬೇಸಿಕ್ ಬಂದು ನಿಮ್ಗೆ 56,000 ರೂಪಾಯಿ. ಮಂತ್ಲಿ ಇನ್ಕಮ್ ಬಂದು ನಿಮ್ಗೆ ಟೋಟಲ್ 1 ಲಕ್ಷದವರೆಗೂ ಬರುತ್ತೆ, ಯಾಕಂದ್ರೆ ಅಲೋಯನ್ಸ್ ಗಳು ಅಷ್ಟಿದಾವೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, 4 ಜುಲೈ 2025 ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರೋದು. OBC ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನರಲ್ ಗೆ 100 ರೂಪಾಯಿ ಇದೆ ಸ್ನೇಹಿತರೆ. SC ST ದಿವ್ಯಾಂಗ ವುಮೆನ್ ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಓಕೆನಾ? ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೊಳ್ಳಿ. BTech ಇಂಜಿನಿಯರಿಂಗ್ ಆಗಿರ್ಬೇಕು, MA MSc ಆಗಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೆ ಗೇಟ್ ಸ್ಕೋರ್ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಗೇಟ್ ಯಾರ್ಯಾರು ಬರ್ದಿರ್ತೀರಾ, ಯಾರ್ಯಾರು ಕಂಪ್ಲೀಟ್ ಮಾಡಿದೀರಾ, ಆ ಒಂದು ಅಭ್ಯರ್ಥಿಗಳು ಇದನ್ನ ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಏಜ್ ಲಿಮಿಟ್ ನೋಡೋದಾದ್ರೆ 35, 38, 40 ಸೇಮ್ ಏಜ್ ಲಿಮಿಟ್ ಏನಿದೆ, ಏಜ್ ರಿಲ್ಯಾಕ್ಸೇಷನ್ಸ್ ಅದ್ರ ಪ್ರಕಾರನೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ಅದಾದ ನಂತರ ನೀವು ನೋಡೋದಾದ್ರೆ ಸೈಂಟಿಸ್ಟ್ ಬಿ ಪೋಸ್ಟ್ ಗೆ ಕರೆದಿದ್ರೆ ಇನ್ DRDO 127 ಪೋಸ್ಟ್, EDA-ದಲ್ಲಿ 9 ಪೋಸ್ಟ್ ಕರೆದಿದ್ದಾರೆ. ಓಕೆನಾ? ಅದಾದ ನಂತರ ಇನ್ನು 16 ಪೋಸ್ಟ್ ಎಕ್ಸ್ಟ್ರಾ ಇದಾವೆ ಸ್ನೇಹಿತರೆ. ಪ್ಲಸ್ ಇನ್ನು 4 ಪೋಸ್ಟ್ ಎಕ್ಸ್ಟ್ರಾ ಆಡ್ ಆಗಿದಾವೆ ರೀಸೆಂಟ್ಲಿ. ಓಕೆನಾ? ಸೊ ಪೇ ಲೆವೆಲ್ 10th ಆಗಿರುತ್ತೆ ಸ್ನೇಹಿತರೆ. ಪೇ ಲೆವೆಲ್ 10. ಓಕೆನಾ? ಇನ್ಕಮ್ ಬಂದು ನಿಮ್ಗೆ ಈಗಾಗಲೇ ಹೇಳ್ದಂಗೆ 1 ಲಕ್ಷದವರೆಗೂ ಸಿಗುತ್ತೆ. ಸೊ ಫಾರ್ ಟೆಕ್ನಿಕಲ್ ಪೋಸ್ಟ್ ಗೇಟ್ ಸ್ಕೋರ್ ಮಿನಿಮಮ್ ಬೇಕೇ ಬೇಕು ಸ್ನೇಹಿತರೆ. ಗೇಟ್ ಪಾಸ್ ಆಗಿರ್ಬೇಕು. ಅದ ನಂತರ ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದ ನಂತರ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಗೇಟ್ ಸ್ಕೋರ್ ಇತ್ತು ಅಂತಂದ್ರೆ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಪರ್ಸನಲ್ ಇಂಟರ್ವ್ಯೂಗೆ ಹೋಗ್ತೀರಾ ಸ್ನೇಹಿತರೆ. ಓಕೆನಾ? ಸೊ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಇಮೇಲ್ ID, ಫೋನ್ ನಂಬರ್ ಬೇಕಾಗಿರುತ್ತೆ, ನಿಮ್ಮ ಎಲ್ಲ ಪರ್ಸನಲ್ ಡೀಟೇಲ್ಸ್ ಬೇಕಾಗಿರುತ್ತೆ, ನಿಮ್ಮ ಫಾದರ್ ನೇಮ್, ಮದರ್ ನೇಮ್, ಅಡ್ರೆಸ್ ಎಲ್ಲ ಬೇಕಾಗಿರುತ್ತೆ. ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಬೇಕಾಗಿರುತ್ತೆ, ಅದ್ರದ್ದು ಸರ್ಟಿಫಿಕೇಟ್ಸ್ ಬೇಕು. ಮತ್ತೆ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಅದಾದ ನಂತರ ಈ ಒಂದು ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಫೋಟೋ, ಸಿಗ್ನೇಚರ್ ಬೇಕಾಗಿರುತ್ತೆ. ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಫೀ ಪೇಮೆಂಟ್ ಮಾಡಿ ಪ್ರಿಂಟ್ಔಟ್ ತಗೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಅಪ್ಲಿಕೇಶನ್ ಫಾರ್ಮ್ ನ ಅದ ನಂತರ ನಿಮಗೆ ಕಾಲ್ ಫಾರ್ ಮಾಡ್ತಾರೆ ಎಕ್ಸಾಮ್ಗೋಸ್ಕರ. ಸೊ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಈ ಒಂದು ಪೋಸ್ಟ್ ಓಪನ್ ಆಗುತ್ತೆ. ಸೊ ಇವತ್ತು 12 ಗಂಟೆಗೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದಿರೋದು. ಓಕೆನಾ? ಸೊ ಹಾಗೆ ನೋಟಿಫಿಕೇಶನ್ ನೋಡೋದಾದ್ರೆ ಫುಲ್ ಡೀಟೇಲ್ಸ್ ನೋಟಿಫಿಕೇಶನ್ ಈ ಒಂದು DRDO ಕರೆದಿರೋಂಥದ್ದು. ಓಕೆನಾ? ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೈಂಟಿಸ್ಟ್ ಬಿ ಪೋಸ್ಟ್ ಗೆ. ಓಕೆ, ಇದೇ ನಾನು ಏನು ಹೇಳಿದೆ ಇದ್ರ ಪ್ರಕಾರನೇ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಡೇಟ್ 21 ಡೇಸ್. ಓಕೆನಾ? ಸೊ ಅದಕ್ಕೋಸ್ಕರ ಲಾಸ್ಟ್ ಡೇಟ್ ಬಂದು ನಿಮ್ಗೆ ಏನು 4ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ನೋಡೋದಾದ್ರೆ ನೋಡಿ, ಸೊ ಇಲ್ಲಿ ಲಾಸ್ಟ್ ಡೇಟ್ ಬಂದು ನಿಮ್ಗೆ 4 ಜುಲೈ. ಓಕೆನಾ? ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಪರ್ ಮಂತ್ 1 lakh rupees ಅಂತ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಇದೇ ರೀತಿ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್, ಕೆಮಿಸ್ಟ್ರಿ, ಏರೋನಾಟಿಕಲ್, ಮ್ಯಾಥಮೆಟಿಕ್ಸ್, ಸಿವಿಲ್ ಇಂಜಿನಿಯರಿಂಗ್, ಬಯೋಮೆಡಿಕಲ್, ಎಟರ್ನಮಾಲಜಿ, ಮತ್ತೆ ಬಯೋಸ್ಟಾಟಿಕ್ಸ್, ಕ್ಲಿನಿಕಲ್ ಸೈಕಾಲಜಿ ಇದಿಷ್ಟು ಕರೆದಿದ್ದಾರೆ. ನೀವು ಏನೇನು ವರ್ಕ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಕಾಲಮ್ ಅಲ್ಲಿ ನೀವು ನೋಡ್ಬೇಕಾಗಿರುತ್ತೆ ಏನ್ ವರ್ಕ್, ಯಾವ ಕೆಟಗರಿ ಇರೋರು, ಯಾವ ಬ್ರಾಂಚ್ ಅಲ್ಲಿ ಇರೋರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು.
ವಿತ್ ಗೇಟ್ ಸ್ಕೋರ್ ಬೇಕೇ ಬೇಕು ಸ್ನೇಹಿತರೆ. ಗೇಟ್ ಸ್ಕೋರ್ ಇರಲೇಬೇಕು. ಫಸ್ಟ್ ಡಿಗ್ರಿ ಬಿ ಟೆಕ್ ಆಗಿರ್ಬೇಕು. ಬಿ ಟೆಕ್ ಎಲ್ಲದಕ್ಕೂ ಬಿ ಟೆಕ್ ಸ್ನೇಹಿತರೆ. ಓಕೆನಾ. ಇಲ್ಲಿ ಬಂದು ಮಾಸ್ಟರ್ಸ್ ಡಿಗ್ರಿ, MA ಫಿಸಿಕ್ಸ್, MSc ಇನ್ ಫಿಸಿಕ್ಸ್, MSc ಇನ್ ಕೆಮಿಸ್ಟ್ರಿ, MSc ಇನ್ ಕೆಮಿಕಲ್ ಇಂಜಿನಿಯರಿಂಗ್, BSc ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿರ್ಬೋದು. ಓಕೆನಾ. ಸೊ ಇದಾದ ನಂತರ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ನೋಡಿ, ಈಗಾಗಲೇ ನಿಮ್ಗೆ ಏನ್ ತಿಳಿಸ್ಕೊಡಿದೀನಿ ಅದ್ರ ಪ್ರಕಾರನೇ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ನೀವೇನಾದ್ರೂ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ, ಮೊದ್ಲೇ ರೀಸೆಂಟ್ಲಿ ಗೌರ್ಮೆಂಟ್ ಜಾಯ್ನ್ ಆಗಿ ಮತ್ತೆ DRDO ನೀವು ಬರ್ಬೇಕು ಅನ್ನೋಗಿದ್ರೆ NOC ತಗೊಳ್ಳೇಬೇಕಾಗಿರುತ್ತೆ. ಓಕೆನಾ. ಸೊ NOC ತಗೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಓಕೆನಾ. ಅದಾದ ನಂತರ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.